ಇವತ್ತು ಇವೆಲ್ಲ ವೆಚ್ಚವನ್ನು ಗಮನಿಸಿದ್ರೆ ಅಭಿವೃದ್ಧಿ ಶೂನ್ಯ ಆಗಿದೆ. ಸತತವಾಗಿ 3ನೇ ಬಾರಿಗೆ 22,957 ಕೋಟಿ ಡಿಫಿಷಿಯೇಟ್ ಆಗಿದೆ ಈ ಸಲ. ನೀವು ಸಿದ್ದರಾಮಯ್ಯ ಏನು ಹೇಳ್ತಾರೆ, ನಾನು ಚಾಂಪಿಯನ್ ಅಂತಾರೆ. ಚಾಂಪಿಯನ್ ಅಲ್ಲ. 2023ರಲ್ಲಿ ಅವರು 85,818 ಕೋಟಿ ಸಾಲ ಮಾಡಿದರು. 24ರಲ್ಲಿ 1,05,246 ಸಾಲ. 25ರಲ್ಲಿ 1,16,000 ಸಾಲ. ಈ ವರ್ಷ ಅದೆಲ್ಲವನ್ನ ಮೀರಿಸಿ 1,32,190 ಕೋಟಿ ಸಾಲ. ಒಟ್ಟು 43 ಲಕ್ಷ ಕೋಟಿ 4,43,000 ಕೋಟಿಯನ್ನು ಸಾಲ ಮಾಡಿದ್ದಾರೆ. ಮತ್ತೆ ಉದ್ಯೋಗ ಅದನ್ನು ಕೂಡ ಈ ಮೀಸಲಾತಿಯ ಹೋರಾಟ ಈಗ ಪೀಕ್ಗೆ ಹೋಗಿದೆ, ತೀವ್ರಗೊಂಡಿದೆ. ಆದರೆ ಇವ್ರು ಹೇಳ್ತಾರೆ ನಾವು ನೇಮಕಾತಿಯನ್ನು ಮಾಡ್ತೀರಿ ಅಂತ. ಈಗಾಗಲೇ ಕ್ಯಾಬಿನೆಟ್ಟಲ್ಲೇ ಗಲಾಟೆ ಆಗಿ ಮಂತ್ರಿಗಳೆಲ್ಲ ರಾಜೀನಾಮೆ ಮಟ್ಟಕ್ಕೆ ಹೋಗಿದ್ದಾರೆ. ಇವತ್ತು ಪ್ರಾದೇಶಿಕ ಅಸಮಾನತೆಯನ್ನು ಸರಿ ಮಾಡುವಂಥದ್ದಕ್ಕೆ ಯಾವುದೇ ವಿಶೇಷ ಅನುದಾನ ಇಲ್ಲ. ಅದು ಉತ್ತರ ಕರ್ನಾಟಕ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷ ಅನುದಾನಗಳು ಯಾವುದೂ ಕೂಡ ಇವತ್ತು ಕಾಣಿಸ್ತಾ ಇಲ್ಲ. ಇವತ್ತು ಗ್ರಾಮೀಣ ಭಾಗದ ರಸ್ತೆಗಳಿಗೆ ಯಾವುದೇ ಹೊಸ ಯೋಜನೆಗಳಿಲ್ಲ. ಗ್ರಾಮೀಣ ಭಾಗದ ರಸ್ತೆಗಳು ಹಾಳಾಗೋಗ್ಬಿಟ್ಟಿದೆ. ಯಾವುದೇ ಹೊಸ ಯೋಜನೆಗಳನ್ನು ಇಲ್ಲ. ಇವತ್ತು ಹಾಲಿಗೆ ಪ್ರೋತ್ಸಾಹ ಧನ ಅನೌನ್ಸ್ ಮಾಡಿ 2 ವರ್ಷ 3 ವರ್ಷ ಆಯಿತು. 7 ರೂಪಾಯಿ ಕೊಡ್ತೀರಿ ಅಂತ. ಅದು ಸುದ್ದಿನೇ ಇಲ್ಲ. ಇಲ್ಲಿ ಒಂದೂ ಇಲ್ಲ. 7 ರೂಪಾಯಿ ಕೊಡ್ತೀನಿ ಅಂದರು. ಇಂದ ಯಡಿಯೂರಪ್ಪನವರು ಪ್ರಾರಂಭ ಮಾಡಿದ್ರು. 2 ರೂಪಾಯಿ 3 ರೂಪಾಯಿ ಪ್ರಾರಂಭ ಮಾಡಿದ್ದೆ ನಾವು. ಈಗ 7 ರೂಪಾಯಿ ಕೊಡ್ತೀನಿ ಅಂದರು. ಅದೂ ಕೂಡ ಇಲ್ಲ. ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ 5,000 ಕೋಟಿ ನುಂಗಾಕಿದ್ರು. ಆ ನುಂಗಾಕಿರೋದ್ರ ಬಗ್ಗೆ ಕೊಡ್ತೀನಿ ಅನ್ನೋ ಮಾತಾ ಇಲ್ಲ ಬಡ್ಜೆಟಲ್ಲಿ. 5,000 ಕೋಟಿ ಎಲ್ಲೋಯ್ತು? ಅದು ಇನ್ನೂ ಯಕ್ಷ ಪ್ರಶ್ನೆ ಆಗಿದೆ. ಒಟ್ಟಲ್ಲಿ ಸಿದ್ದರಾಮಯ್ಯನವರು ಮುಸ್ಲಿಮರಿಗೆ ಮಾತ್ರ ಯಥೇಚ್ಛ ಭರಪೂರ ಭರವಸೆಗಳನ್ನು ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ವರ್ಗದವ್ರನ್ನ ತುಷ್ಟೀಕರಣ ಮಾಡಿದ್ದಾರೆ.